ಸೊ ನೆಕ್ಸ್ಟ್ ನಾವು ಬರೋಣ ಟು ಆರ್ ಮಾಡರ್ನ್ ಪೀರಿಯಾಡಿಕ್ ಟೇಬಲ್. ಇದು ಮುಂಚೆ ಇದ್ದಿದ್ದಂತಹ ಕ್ಲಾಸಿಫಿಕೇಶನ್ಗಿನ ಹೇಗೆ ಬೆಟರ್ ಅಂತ ನೋಡ್ತೀವಿ, ಮತ್ತೆ ಈ ಏನು ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಎಲಿಮೆಂಟ್ಸ್ ನ ಪೊಸಿಷನ್ಸ್ ಹೇಗೆ ಕೊಟ್ಟರು ಆ ಪರ್ಟಿಕ್ಯುಲರ್ ಸೈಂಟಿಸ್ಟ್ ಅಂತ ನೋಡ್ತೀವಿ ಆಯ್ತಾ. ಸೊ ಒಂದಷ್ಟು ಬ್ಯಾಕ್ ಗ್ರೌಂಡ್ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ ಅಬೌಟ್ ಮಾಡರ್ನ್ ಪೀರಿಯಾಡಿಕ್ ಟೇಬಲ್. ಸೊ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಇನ ಕ್ಲಾಸಿಫಿಕೇಶನ್ ನ ಮಾಡಿದ್ದು ಹೆನ್ರಿ ಮೋಸ್ಲಿ ಅನ್ನೋ ಒಬ್ರು ಸೈಂಟಿಸ್ಟ್ ಆಯ್ತಾ, ಇನ್ ದ ಇಯರ್ 1913. ಸೊ ಹೆನ್ರಿ ಮೋಸ್ಲಿ ಅವರು ಡಿಫ್ರೆಂಟ್ ಆಗಿ ಏನ್ ಮಾಡಿದ್ರು, ಸೊ ಅವರು ಏನು ಮುಂಚೆ ಎಲ್ಲ ಕನ್ಸಿಡರ್ ಮಾಡ್ತಿದ್ದು ನಾವು ಅಟಾಮಿಕ್ ಮಾಸ್ ಅಲ್ವಾ. ಸೊ ಅಟಾಮಿಕ್ ಮಾಸ್ ಬದಲು ನಾನು ಅಟಾಮಿಕ್ ನಂಬರ್ ನ ಫಂಡಮೆಂಟಲ್ ಪ್ರಾಪರ್ಟಿ ಆಗಿ ಇಟ್ಕೊಂಡು ಎಲಿಮೆಂಟ್ಸ್ ನ ಕ್ಲಾಸಿಫೈ ಮಾಡ್ತೀನಿ ಅಂತ ಹೆನ್ರಿ ಮೋಸ್ಲಿ ಅವರು ಡಿಸೈಡ್ ಮಾಡಿದ್ರು ಆಯ್ತಾ. ಸೊ ಹಿ ಯೂಸ್ಡ್ ಅಟಾಮಿಕ್ ನಂಬರ್ ವಿಚ್ ಇಸ್ ಡಿನೋಟೆಡ್ ಬೈ ದ ಲೆಟರ್ Z as the fundamental property for classification of elements. Okay na makle. So atomic number namge endr ಬಗ್ಗೆ idea ಕೊಡುತ್ತೆ in an atom. It gives us an idea of how many protons are there in an atom, and it also gives us an idea of how many electrons are there in an atom alva. And moreover atomic number increases by 1 unit. So preceding element in atomic number 9 ಆಯ್ತು ಅಂದ್ರೆ ಅದರ next element in atomic number will be 10 ಅಂತ ನಾವು ಖಂಡಿತವಾಗಿ ಹೇಳ್ಬಹುದು ಆಯ್ತಾ. ಸೊ ಬೇಸಿಕಲಿ ಮೆಂಡಲೀವ್ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಮೇಜರ್ ಡ್ರಾಬ್ಯಾಕ್ ಏನಿತ್ತು, ಅಟಾಮಿಕ್ ಮಾಸ್ ಪೀರಿಯಾಡಿಕ್ ಅಥವಾ ಕರೆಕ್ಟ್ ಆಗಿ ಪರ್ಟಿಕ್ಯುಲರ್ ಯೂನಿಟ್ಸ್ ಅಲ್ಲಿ ಇನ್ಕ್ರೀಸ್ ಆಗಲ್ಲ. ಸೊ ಒಂದು ಆಂಬಿಗ್ವಿಟಿ ಇತ್ತು ಅಲ್ವಾ. ಸೊ ದಟ್ ಆಂಬಿಗ್ವಿಟಿ ವಾಸ್ ಆಲ್ರೆಡಿ ಓವರ್ಕಮ್ ಬೈ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಆಯ್ತಾ. ಸೊ ಮಾಡರ್ನ್ ಪೀರಿಯಾಡಿಕ್ ಲಾ ಏನು, ಮೆಂಡಲೀವ್ ಅವರ ಪೀರಿಯಾಡಿಕ್ ಲಾನ ಮಾಡಿಫೈ ಮಾಡಿಬಿಟ್ಟು ಮಾಡರ್ನ್ ಪೀರಿಯಾಡಿಕ್ ಲಾನ ಕೊಟ್ಟರು ಆಯ್ತಾ ಮಕ್ಕಳೇ. ಸೊ ಮೆಂಡಲೀವ್ ಪೀರಿಯಾಡಿಕ್ ಲಾ ಆಸ್ ವೆಲ್ ಆಸ್ ಮಾಡರ್ನ್ ಪೀರಿಯಾಡಿಕ್ ಲಾನ ನೀವು ಕರೆಕ್ಟ್ ಆಗಿ ತಿಳ್ಕೊಂಡಿರ್ಬೇಕು. ಡೈರೆಕ್ಟ್ ಸ್ಟೇಟ್ಮೆಂಟ್ ಆಗಿ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಆಯ್ತಾ. ಸೊ ವಾಟ್ ವಾಸ್ ಮಾಡರ್ನ್ ಪೀರಿಯಾಡಿಕ್ ಲಾ? ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆರ್ ಅ ಪೀರಿಯಾಡಿಕ್ ಫಂಕ್ಷನ್ ಆಫ್ ದೇರ್ ಅಟಾಮಿಕ್ ನಂಬರ್. ಸೊ ಮೆಂಡಲೀವ್ ಪೀರಿಯಾಡಿಕ್ ಲಾ ವಾಸ್ atomic mass ಮೇಲೆ ಬೇಸ್ಡ್ ಆಗಿತ್ತು ಅಲ್ವಾ. ಸೊ ಮಾಡರ್ನ್ ಪೀರಿಯಾಡಿಕ್ ಲಾ ಇಸ್ ಬೇಸ್ಡ್ ಆನ್ ಅಟಾಮಿಕ್ ನಂಬರ್. ಇದರ ಅರ್ಥ ಏನು, ವೆನ್ ಎಲಿಮೆಂಟ್ಸ್ ಆರ್ ಅರೇಂಜ್ಡ್ ಇನ್ ದ ಆರ್ಡರ್ ಆಫ್ ದರ್ ಇನ್ಕ್ರೀಸಿಂಗ್ ಅಟಾಮಿಕ್ ನಂಬರ್, ಸಿಮಿಲರ್ ಪ್ರಾಪರ್ಟೀಸ್ ಇರುವಂತ ಎಲಿಮೆಂಟ್ಸ್ ಪೀರಿಯಾಡಿಕ್ ಆಗಿ ರಿಪೀಟ್ ಆಗ್ತಿತ್ತು. ಪದೇ ಪದೇ ಸಿಮಿಲರ್ ಪ್ರಾಪರ್ಟಿ ಇರುವಂತ ಎಲಿಮೆಂಟ್ಸ್ ವಾಪಸ್ ಬರ್ತಿತ್ತು ಅಂತ ಈ ಲಾ ಏನಿದೆ ಸ್ಟೇಟ್ ಮಾಡತ್ತೆ ಆಯ್ತಾ. ಓಕೆ, ಸೊ ಈಗ ಪೊಸಿಷನ್ ಆಫ್ ಎಲಿಮೆಂಟ್ಸ್ ನ ನೋಡೋಣ ನಾವು. ಸೊ ಇದು ಬಂದು ನಮ್ಮ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಆಯ್ತಾ ಮಕ್ಕಳೇ. ಸೊ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಅಲ್ಲಿ 18 ಗ್ರೂಪ್ಸ್ ಇದೆ. ಗ್ರೂಪ್ಸ್ ಹಾಗೂ ಪೀರಿಯಡ್ಸ್ ಅನ್ನೋ ಆ ನಾಮೆನ್ಕ್ಲೇಚರ್ ಏನಿದೆ ಅದನ್ನ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಕೂಡ ರಿಟೈನ್ ಮಾಡಿದ್ರು ಆಯ್ತಾ. ಸೊ ದೇರ್ ಆರ್ 18 groups, 18 columns ಇದೆ in the modern periodic table, and there are 7 rows ಆಯ್ತಾ ಮಕ್ಕಳೇ, 7 horizontal rows. Okay, ಸೊ ಈಗ ಪೊಸಿಷನ್ ಆಫ್ ಎಲಿಮೆಂಟ್ಸ್ ಹೇಗೆ ಕೊಟ್ಟರು ಅಂತ ನಾವು ಡಿಸೈಡ್ ಮಾಡೋಣ ಆಯ್ತಾ. ಸೊ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಬರುವಂತ ಫಸ್ಟ್ ಗ್ರೂಪ್ ಆಫ್ ಎಲಿಮೆಂಟ್ಸ್ ಇದು ಆಯ್ತಾ. ಫಸ್ಟ್ ಕಾಲಮ್ ಆಫ್ ಎಲಿಮೆಂಟ್ಸ್ ನ ನಾನಿಲ್ಲಿ ಹಾಕಿದ್ದೀನಿ. ನಾ ಹೇಳ್ದಂಗೆ ದರ್ ಆರ್ 18 ವರ್ಟಿಕಲ್ ಕಾಲಮ್ಸ್ ಆರ್ ಗ್ರೂಪ್ಸ್ ಇನ್ ದ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಅಂಡ್ 7 ಹಾರಿಜಾಂಟಲ್ ರೋಸ್. ಸೊ ಗ್ರೂಪ್ಸ್ ಅಲ್ಲಿ ಎಲಿಮೆಂಟ್ಸ್ ನ ಹೇಗೆ ಅರೇಂಜ್ ಮಾಡಿದ್ರು? ಫಸ್ಟ್ ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಗ್ಗೆ ಗಮನ ಕೊಡೋಣ ಆಯ್ತಾ. ಸೊ ವಾಟ್ ಇಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್? ಪ್ರತಿಯೊಂದು ಆಟಮಿಗೆ ತನ್ನದೇ ಆದಂತ ಅಟಾಮಿಕ್ ನಂಬರ್ ಇರುತ್ತೆ ಅಲ್ವಾ. ಅಟಾಮಿಕ್ ನಂಬರ್ ಅಂದ್ರೇನು, ಒಂದು ಆಟಮ್ ಅಲ್ಲಿ ಎಷ್ಟು ಪ್ರೋಟಾನ್ಸ್ ಇರುತ್ತೆ, ಎಲೆಕ್ಟ್ರಾನ್ಸ್ ಇರುತ್ತೆ ಅಂತ ಐಡಿಯಾ ಕೊಡುವಂತ ಒಂದು ನಂಬರ್. ಅಟಾಮಿಕ್ ನಂಬರ್ ನ ಎಲಿಮೆಂಟ್ಸ್ ಮೇಲೆ ಇಲ್ಲಿ ಬರ್ತಿದೀವಿ ಓಕೆನಾ. ಸೊ ಈ ಎಲೆಕ್ಟ್ರಾನ್ಸ್ ಪ್ರತಿಯೊಂದು ಶೆಲ್ ಅಥವಾ ಎನರ್ಜಿ ಲೆವೆಲ್ ಅಥವಾ ಆರ್ಬಿಟ್ ಅಲ್ಲಿ ಹೇಗೆ ಅರೇಂಜ್ ಆಗಿರುತ್ತೆ ಅಂತ ಐಡಿಯಾ ಕೊಡೋದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಲ್ವಾ. ಇಲ್ಲಿ ಇರುವಂತ ಒಂದು 3 ಎಲಿಮೆಂಟ್ಸ್ ನ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನ ಬರ್ಕೊಳ್ಳೋಣ. ಫಸ್ಟ್ ಇಸ್ ಹೈಡ್ರೋಜನ್. ಹೈಡ್ರೋಜನ್ ಇನ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇಸ್ 1 ಬಿಕಾಸ್ ದೇರ್ ಇಸ್ ಓನ್ಲಿ 1 ಎಲೆಕ್ಟ್ರಾನ್. ಸೊ ಕೆ ಶೆಲ್ ಅಲ್ಲಿ ಹೈಡ್ರೋಜನ್ ಅಲ್ಲಿ 1 ಎಲೆಕ್ಟ್ರಾನ್ ಇರುತ್ತೆ. ನೆಕ್ಸ್ಟ್ ಬರೋದು ಎಲ್ ಮತ್ತೆ ಎಂ ಶೆಲ್ ಅಲ್ವಾ. ಸೊ ಲಿಥಿಯಂ ಇನ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು? ಇಟ್ ಶುಡ್ ಬಿ 2,1. So 1 electron is present in L shell. Sodium do ಏನು? Sodium is 11 alva atomic number. So it will be 2,8,1. So KLM ಆದ್ಮೇಲೆ N shell ಬರುತ್ತೆ. Next atom ಏನು? It is potassium. So potassium in a atomic number is 19. So it will be 2,8,1.
ಸೊ ಇಲ್ಲಿ ನೀವು ಏನು ಅಬ್ಸರ್ವ್ ಮಾಡ್ತಿದ್ದೀರಾ, ಪ್ರತಿಯೊಂದು ಎಲಿಮೆಂಟಿನ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀತಿದ್ದಾಗ ಅದರ ಔಟರ್ಮೋಸ್ಟ್ ಶೆಲ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ ಮಕ್ಕಳೇ? ಇಟ್ ಇಸ್ ಓನ್ಲಿ 1. ಹೈಡ್ರೋಜನ್ ಅಲ್ಲಿ ಔಟರ್ಮೋಸ್ಟ್ ಶೆಲ್ ಇಸ್ K and it has 1 electron. Lithium ಅಲ್ಲಿ ಔಟರ್ಮೋಸ್ಟ್ ಶೆಲ್ ಇಸ್ L, it has 1 electron. Sodium ಅಲ್ಲಿ ಔಟರ್ಮೋಸ್ಟ್ ಶೆಲ್ ಇಸ್ M, it has 1 electron. Potassium ಅಲ್ಲಿ ಔಟರ್ಮೋಸ್ಟ್ ಶೆಲ್ ಇಸ್ N and it has 1 electron. ಸೊ ಇದೇ ರೀತಿ ಏನು ಹೆನ್ರಿ ಮೋಸ್ಲಿ ಅವ್ರು ಏನು ಮಾಡಿದ್ರು, ಸಿಮಿಲರ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರುವಂಥ ಎಲಿಮೆಂಟ್ಸ್ನ ಒಂದೇ ಗ್ರೂಪಲ್ಲಿ ಅರೇಂಜ್ ಮಾಡಿದ್ರು ಆಯ್ತಾ. ಸೊ ಇದನ್ನ ನಾವು ನೋಡೋಣ. Yes, so same group has elements which have the same number of valence electrons, or group signify an identical outer shell electronic configuration. So outer shell ಅಥವಾ valence shell ನ electronic configuration ಏನಿದೆ ಅದು ಪ್ರತಿಯೊಂದು ಎಲಿಮೆಂಟ್ ಆಫ್ ಅ ಗ್ರೂಪ್ ಅಲ್ಲಿ ಸಿಮಿಲರ್ ಆಗಿ ಇರುತ್ತೆ ಆಯ್ತಾ. ನಂಬರ್ ಆಫ್ ಶೆಲ್ ಇನ್ಕ್ರೀಸಸ್ ಆಸ್ ವಿ ಗೋ ಡೌನ್ ದ ಗ್ರೂಪ್. ಈಗ ನಾನು ಹೇಳ್ದಂಗೆ ಹೈಡ್ರೋಜನ್ ಅಲ್ಲಿ ಬರೀ K ಶೆಲ್ ಫಿಲ್ ಆಗಿತ್ತು, ಲಿಥಿಯಂ ಅಲ್ಲಿ L ಶೆಲ್ ಫಿಲ್ ಆಗಿತ್ತು, ಸೋಡಿಯಂ ಅಲ್ಲಿ M ಶೆಲ್ ಫಿಲ್ ಆಗಿತ್ತು, ಪೊಟ್ಯಾಷಿಯಂ ಅಲ್ಲಿ N ಶೆಲ್ ಫಿಲ್ ಆಗಿತ್ತು ಆಯ್ತಾ. ಸೊ ಆಸ್ ವಿ ಗೋ ಡೌನ್ ದ ಗ್ರೂಪ್ ಒಂದೊಂದೇ ಶೆಲ್ ಆಡ್ ಆಗ್ತಾ ಹೋಗ್ತಿರತ್ತೆ, ಬಟ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಏನಿದೆ ಅದು ಸಿಮಿಲರ್ ಆಗಿ ಇರತ್ತೆ ಆಯ್ತಾ ಮಕ್ಕಳೇ. ಸೊ ದಿಸ್ ಇಸ್ ಅ ಫಸ್ಟ್ ಗ್ರೂಪ್ ಅಲ್ವಾ. ಸೊ ಫಸ್ಟ್ ಗ್ರೂಪ್ ಅಲ್ಲಿ ಪ್ರತಿಯೊಂದು ಎಲಿಮೆಂಟಿಗೆ ಒಂದೇ ವೇಲೆನ್ಸ್ ಎಲೆಕ್ಟ್ರಾನ್ ಇರುತ್ತೆ. ಸೆಕೆಂಡ್ ಗ್ರೂಪ್ ಅಲ್ಲಿ ಬರುವಂತಹ ಕ್ಯಾಲ್ಸಿಯಂ ಇರ್ಬೋದು, ಮೆಗ್ನೀಷಿಯಂ ಇರ್ಬೋದು, ಬೆರಿಲಿಯಂ ಇರ್ಬೋದು. ಸೊ ಈ ಎಲಿಮೆಂಟ್ಸಿಗೆಲ್ಲ ಬರೀ 2 valence electrons ಇರುತ್ತೆ ಆಯ್ತಾ ಮಕ್ಕಳೇ. ಸೊ ದಿಸ್ ಇಸ್ ಸಮಥಿಂಗ್ ಯು ಹ್ಯಾವ್ ಟು ನೋ ಅಬೌಟ್ ಗ್ರೂಪ್ಸ್ ಆಫ್ ದ ಮಾಡರ್ನ್ ಪೀರಿಯಾಡಿಕ್ ಟೇಬಲ್. ಈಗ ನಾವು ಪೀರಿಯಡ್ಸ್ ಆಫ್ ದ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಆರ್ ಹಾರಿಜಾಂಟಲ್ ರೋಸ್ ಆಫ್ ದ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಮೇಲೆ ಗಮನ ಕೊಡೋಣ. ಇಲ್ಲೇ ನೋಡ್ತಿದ್ದೀರಾ, ಅಗೇನ್ ಲೆಟ್ಸ್ ರೈಟ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ದಿಸ್ ಇಸ್ ದ ಸೆಕೆಂಡ್ ಪೀರಿಯಡ್ ಆರ್ ಸೆಕೆಂಡ್ ರೋ ಆಫ್ ದ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಆಯ್ತಾ. ಸೊ ಇದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಈಚ್ ಎಲಿಮೆಂಟ್ ಬರ್ಕೊಂಡು ಹೋಗೋಣ ಆಯ್ತಾ. ಸೊ ಲಿಥಿಯಮ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು? ಇಟ್ ಇಸ್ 2,1 ಬಿಕಾಸ್ ದೇರ್ ಆರ್ 3 electrons in this atom. ಬೆರಿಲಿಯಮ್ದೇನು? ಇಟ್ ಇಸ್ 2,2. ಬೋರಾನ್ದು 2,3. ಕಾರ್ಬನ್ದು 2,4. ನೈಟ್ರೋಜನ್ದು 2,5. ಆಕ್ಸಿಜನ್ದು 2,6. ಫ್ಲೋರಿನ್ದೇನು 2,7. ಮತ್ತೆ ನಿಯಾನ್ದೇನು 2,8. ಸೊ ನಾವಿಲ್ಲಿ ಏನು ಅಬ್ಸರ್ವ್ ಮಾಡ್ತಿದ್ದೀವಿ, ಶೆಲ್ ಯಾವುದು ಫಿಲ್ ಆಗಿದೆ? ಓನ್ಲಿ K and L shell are filled. But L shell ಅಲ್ಲಿ you are seeing ಒಂದೊಂದೇ electrons increase ಆಗ್ತಾ ಹೋಗ್ತಿದೆ as we move from left side of the period to the right side of the period ಆಯ್ತಾ. ಸೊ ಇದೇ ರೀತಿ ಎಲಿಮೆಂಟ್ಸ್ ನ ಅರೇಂಜ್ ಮಾಡಿದ್ರು ಹೆನ್ರಿ ಮೋಸ್ಲಿ ಅವರು ಇನ್ ಅ ಪೀರಿಯಡ್. ಸೊ ಪೀರಿಯಡ್ ಒಂದು ಪೀರಿಯಡ್ ಅಥವಾ ಒಂದು ಹಾರಿಜಾಂಟಲ್ ರೋ ಅಲ್ಲಿ ಬರುವಂತಹ ಪ್ರತಿಯೊಂದು ಎಲಿಮೆಂಟಿಗೆ ಬರೀ ಒಂದೇ ಶೆಲ್ ಫಿಲ್ ಆಗಿರುತ್ತೆ. ಬಟ್ ಆಸ್ ವಿ ಮೂವ್ ಫ್ರಮ್ ಲೆಫ್ಟ್ ಟು ರೈಟ್ ಒಂದೊಂದೇ ಎಲೆಕ್ಟ್ರಾನ್ ಆಡ್ ಆಗ್ತಾ ಹೋಗುತ್ತೆ ಇನ್ ದ ಔಟರ್ ಮೋಸ್ಟ್ ಶೆಲ್ ಆಯ್ತಾ ಮಕ್ಕಳೇ. ಸೊ ಇದನ್ನ ಹೇಗೆ ಸ್ಟೇಟ್ಮೆಂಟ್ಸ್ ಅಲ್ಲಿ ಬರಿಬಹುದು ನಾವು? Yeah, they don't have the same number of valence electrons because lithium ಅಲ್ಲಿ ನೋಡಿ valence electron is 1, beryllium ಅಲ್ಲಿ it is 2, boron ಅಲ್ಲಿ it is 3. ಈ ರೀತಿ valence electrons ಏನಿದೆ ಅದು increase ಆಗ್ತಾ ಹೋಗುತ್ತೆ. So they do not have the same number of valence electrons but they have the same number of shells ಆಯ್ತಾ ಮಕ್ಕಳೇ. Okay. Yes, number of valence electrons or atomic number increases by 1 unit. As you can see, the atomic number is increasing by 1 unit. Atoms of different elements with the same number of occupied shells are placed in the same period. So ಯಾವ್ಯಾವ atoms ಅಲ್ಲಿ same number of shells ಇರತ್ತೋ ಅಥವಾ same number of orbits or energy levels ಇರತ್ತೋ ಆ atoms ಮಾತ್ರ ಒಂದು period ನ occupy ಮಾಡತ್ತೆ ಆಯ್ತಾ. Okay. Each period marks a new electronic shell getting filled. So second period ali second orbit or second energy level is filled. Third period ali M energy level will be filled along with K and L. So next energy level ಅಲ್ಲಿ M ಅಲ್ಲದೆ N ಕೂಡ fill ಆಗಿರತ್ತೆ. ಸೊ ಒಂದೊಂದು ಪೀರಿಯಡ್ ಆಗ್ತಾನು ಒಂದೊಂದು ಹೊಸ ಎನರ್ಜಿ ಲೆವೆಲ್ ಅಥವಾ ಶೆಲ್ ಫಿಲ್ ಆಗ್ತಾ ಹೋಗುತ್ತೆ ಆಯ್ತಾ ಮಕ್ಕಳೇ. ಸೊ ದೀಸ್ ವರ್ ದ basis on which periods were filled in the modern period
ಪೀರಿಯಾಡಿಕ್ ಟೇಬಲ್ ಆಯ್ತಾ ಮಕ್ಕಳೇ. ಇನ್ನೊಂದು ಪಾಯಿಂಟ್ ಏನ್ ಕೊಟ್ಟಿದ್ದಾರೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ, ಒಂದೊಂದು ಪೀರಿಯಡ್ ಅಲ್ಲಿ ಎಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ ಬರುತ್ತೆ ಅಂತ ನೀವು ಪ್ರೆಡಿಕ್ಟ್ ಮಾಡಬಹುದು. ಹೇಗೆ ಪ್ರೆಡಿಕ್ಟ್ ಮಾಡ್ತೀರಾ? ಸೊ ಒಂದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ ಬಂದಾಗ ಪ್ರತಿ ಒಂದು ಶೆಲ್ ಅಲ್ಲಿ ಎಷ್ಟು ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ನಾವು ಫಿಲ್ ಮಾಡಬಹುದು ಅಂತ ಐಡಿಯಾನ ನಿಮ್ಗೆ ಒಂದು ಪರ್ಟಿಕ್ಯುಲರ್ ಫಾರ್ಮುಲಾ ಕೊಡುತ್ತೆ ಅಲ್ವಾ. ವಾಟ್ ಇಸ್ ದಟ್ ಫಾರ್ಮುಲಾ? ಇಟ್ ಇಸ್ 2n². ಸೊ ಎನ್ ಏನ್ ಡಿನೋಟ್ ಮಾಡುತ್ತೆ? ಆ ಆರ್ಬಿಟಿನ ನಂಬರ್. ಸೊ KLMN ಅಂತ ಆರ್ಬಿಟ್ಸ್ ಬರುತ್ತೆ ಅಲ್ವಾ. ಸೊ K ಆರ್ಬಿಟಿನ ನಂಬರ್ ಇಸ್ 1 ಆರ್ ಇಟ್ ಇಸ್ ದ ಫಸ್ಟ್ ಆರ್ಬಿಟ್. L ನ ನಂಬರ್ 2, M ನ ನಂಬರ್ 3 ಹಾಗೂ N ನ ನಂಬರ್ 4 ಅಲ್ವಾ. ಸೊ ಫಸ್ಟ್ ಆರ್ಬಿಟ್ ಆರ್ K ಆರ್ಬಿಟಲ್ ಎಷ್ಟು ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ? ಇಟ್ ಇಸ್ ಗಿವನ್ ಬೈ 2n². ಇಲ್ಲಿ n ಇಸ್ 1 ಅಲ್ವಾ. ಸೊ ಇಟ್ ಇಸ್ 2 which is equal to 2. So K shell ಅಲ್ಲಿ maximum number of electrons that can be occupied is 2 ಅಲ್ವಾ ಮಕ್ಕಳೇ. ಅದೇ ರೀತಿ L shell ಅಲ್ಲಿ it is 2 into 2² which is 2 into 4 which is 8. M shell ಅಲ್ಲಿ it is 2 into 3² which is 3² which is 2 into 9 which is 18 ಅಲ್ವಾ ಮಕ್ಕಳೇ. ಸೊ ಈ ರೀತಿ 2n² ಏನಿದೆ gives you an idea of maximum number of electrons that a particular shell can occupy. ಇದೇ ರೀತಿ ಪ್ರತಿ ಒಂದು ಪೀರಿಯಡ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಬರುತ್ತೆ ಅಂತ ಸೇಮ್ ಫಾರ್ಮುಲಾನ ಇಟ್ಕೊಂಡು ನಾವು ಪ್ರೆಡಿಕ್ಟ್ ಮಾಡ್ಬೋದು ಆಯ್ತಾ. ಸೊ ಫಸ್ಟ್ ಪೀರಿಯಡ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಬರುತ್ತೆ ಅಂತ 2n² ಅಂತ ನೀವು ಫಾರ್ಮುಲಾನ ಇಟ್ಕೊಂಡು ಪ್ರೆಡಿಕ್ಟ್ ಮಾಡ್ಬೋದು. ಹೌ ಇಸ್ ದ್ಯಾಟ್? ಸೊ ಫಸ್ಟ್ ಪೀರಿಯಡ್ ಅಲ್ಲಿ 2 into 1² there can only be 2 elements ಆಯ್ತಾ. as you can see hydrogen and helium are the only elements in the first period. second period ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಬರುತ್ತೆ? 2 into 2² which is 8 elements. but again ಇದರಲ್ಲಿ ಕೂಡ there is an anomaly. ಏನಂದ್ರೆ third period ಅಲ್ಲಿ instead of 18 elements again there are only 8 elements and fourth and fifth period ಅಲ್ಲಿ there are 18 elements ಮತ್ತೆ 6th and 7th period ಅಲ್ಲಿ again there are 32 elements ಆಯ್ತಾ. ಏನಕ್ಕೆ ಇದು 2 ಆದ್ಮೇಲೆ 8 ಬರ್ಬೇಕು, 8 ಆದ್ಮೇಲೆ 18 ಬರ್ಬೇಕು, 18 ಆದ್ಮೇಲೆ 32 ಬರಬೇಕು, ಬಟ್ ಈ ರೀತಿ ಹೇಗೆ ವೇರಿ ಆಗ್ತಿದೆ, ಏನಕ್ಕೆ ವೇರಿ ಆಗ್ತಿದೆ ಅಂತ ಎಲ್ಲ ನೀವು ಹೈಯರ್ ಕ್ಲಾಸಸ್ ಅಲ್ಲಿ ಸ್ಟಡಿ ಮಾಡ್ತೀರಾ ಆಯ್ತಾ ಮಕ್ಕಳೇ. ಅಂಡ್ ಇನ್ನೊಂದು ಏನ್ ತಿಳ್ಕೊಬೇಕು ಅಂದ್ರೆ ಇಲ್ಲಿ ನಿಮ್ಗೆ ನಾವು ಹೇಳಿರೋದು there are 7 periods ಅಂತ ಅಲ್ವಾ. ಇಲ್ಲಿ ಕೆಳಗೆ ಎಕ್ಸ್ಟ್ರಾ ಪೀರಿಯಡ್ಸ್ ಕಾಣಿಸ್ತಿದೆ. ಏನಕ್ಕೆ ಅಂದ್ರೆ ಇಲ್ಲಿ ಲ್ಯಾಂಥನಮ್ ಮತ್ತೆ ಆಕ್ಟಿನಿಯಂ ಅಂತ ಎಲಿಮೆಂಟ್ಸ್ ಇದ್ದಿದ್ದು. ಸೊ ಪ್ರತಿಯೊಂದು ಪೀರಿಯಡ್ ಅಲ್ಲಿ ಪೊಸಿಷನ್ ಆಫ್ ಅನ್ ಎಲಿಮೆಂಟ್ ಏನಿದೆ, ಒಂದು ಎಲಿಮೆಂಟ್ ಯಾವ ಪೊಸಿಷನ್ ಆಕ್ಯುಪೈ ಮಾಡ್ತಿದೆ ಇನ್ ಅ ಪೀರಿಯಡ್, ಅದರ ಬೇಸಿಸ್ ಮೇಲೆ ಆ ಎಲಿಮೆಂಟ್ನ ಕೆಮಿಕಲ್ ರಿಯಾಕ್ಟಿವಿಟಿ, ಆ ಎಲಿಮೆಂಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ, ಎಷ್ಟು ರಿಯಾಕ್ಟಿವಿಟಿ ಇರುತ್ತೆ ಆ ಎಲಿಮೆಂಟಿಗೆ ಅಂತ ನೀವು ಪ್ರೆಡಿಕ್ಟ್ ಮಾಡ್ಬೋದು ಆಯ್ತಾ. ಮತ್ತೆ ಆನ್ ದ ಬೇಸಿಸ್ ಆಫ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಯು ಕ್ಯಾನ್ ಡಿಟರ್ಮಿನ್ ದ ಕೈಂಡ್ ಅಂಡ್ ನಂಬರ್ ಆಫ್ ಬಾಂಡ್ಸ್ ಫಾರ್ಮ್ಡ್ ಬೈ ಎನ್ ಎಲಿಮೆಂಟ್ ಆಯ್ತಾ ಮಕ್ಕಳೇ. ಸೊ ಕಾರ್ಬನ್ ನ ಎಕ್ಸಾಂಪಲ್ ಆಗಿ ಇಟ್ಕೊಳ್ಳಿ. ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ನ ಚೆನ್ನಾಗಿ ಕಲ್ತಿರ್ತೀರಾ ಅಲ್ವಾ ನೀವು. ಸೊ ಕಾರ್ಬನ್ಗೆ 4 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ. ಅಂಡ್ ಬಿಕಾಸ್ ಆಫ್ ದಿಸ್ ಕಾರ್ಬನ್ ಕ್ಯಾನ್ ಫಾರ್ಮ್ 4 ಕೋವೆಲೆಂಟ್ ಬಾಂಡ್ಸ್ ಅಲ್ವಾ. ಸೊ ಒಂದು ಎಲಿಮೆಂಟಿನ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿದೆ ಅಂತ ನಿಮ್ಗೆ ತಿಳ್ಕೊಂಡ್ಬಿಟ್ರೆ ಅದು ಯಾವ ರೀತಿ ಬಾಂಡ್ಸ್ ನ ಫಾರ್ಮ್ ಮಾಡುತ್ತೆ, ಎಷ್ಟು ಬಾಂಡ್ಸ್ ನ ಫಾರ್ಮ್ ಮಾಡುತ್ತೆ ಅಂತ ನಿಮ್ಗೆ ಐಡಿಯಾ ಸಿಗತ್ತೆ ಆಯ್ತಾ ಮಕ್ಕಳೇ.